ನೀನು ನಂಬಿಕೆನ ನನ್ನ ಮೇಲಿಡ, ನಾನು ಯಾವತ್ತೂ ಬಿಟ್ಟು ಹೋಗಲ್ಲ. ಹಲೋ, ಇವತ್ತ 10 ಗಂಟೆಗೆ ಮೀಟ್ ಆಗ, ನಾನು ನಿನ್ ಜೊತೆ ಮಾತಾಡದೈತಿ. ಏನೇ ಪ್ರಾಬ್ಲಮ್ ಬಂದ್ರು ನಾನು ನಿನ್ನ ಬಿಟ್ಟು ಹೋಗಂಗಿಲ್ಲ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಇನ್ನ ಯಾಕೆ ಸುಮ್ಮನೆ ಕುಂತಿ, ಏನಾರ ಮಾತಾಡ. ಏನ್ ಮಾತಾಡ್ಬೇಕು ಒಂದು ಗೊತ್ತಾಗೋಲ್ದ. ನಮ್ ಪ್ರೀತಿ ವಿಷಯ ನಮ್ಮ ಮನ್ಯಾಗಾಗ್ಲಿ ನಿಮ್ ಮನ್ಯಾಗಾಗ್ಲಿ ಗೊತ್ತಾದ್ರಿ ಏನ್ ಮಾಡುದು? ನಿಮ್ ಮುಂದಿನ ದಿನ ಯಾಕೆ ವಿಚಾರ ಮಾಡತಿ? ಈಗ ಕಾಲ ಬಾಳ್ ಮುಂದುವರ್ದೈತಿ, ಮನಿಯೊಳಗ ಎಲ್ಲಾ ಒಪ್ಕೊಂತಾರ, ನಿಂದ ಅದ್ರ ಚಿಂತಿ ಬಿಟ್ಟಿರ. ನಿನಗಿರೋ ಧೈರ್ಯ ಒಳಗ ನನಗ್ 1% ಇಲ್ಲ. ನೀ ಎಲ್ಲಿ ನನಗ್ ಬಿಟ್ಟು ಹೋಗ್ಯನೋ ಹೆದರಿಕೆನ ಬಾಳ ಕಾಡಾಕತೈತಿ. ನಿಂಗೊಂದ್ ಮಾತ್ ಹೇಳ, ಆ ದೇವ್ರಿಗೆ ನಾವಿಬ್ಬರನ್ನು ಬೇರೆ ಮಾಡೋ ಶಕ್ತಿ ಇರೋದು ಸಾವೊಳಗ ಅಷ್ಟ. ನೀ ಯಾಕೆ ಬರೀ ಸಾಯ ಬಗ್ಗೆ ಮಾತಾಡ್ತಿ? ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ, ನಂಗ್ ಸಹಿಸಕ್ ಆಗಂಗಿಲ್ಲ. ಹೌದಾ? ಹಂಗಿದ್ರ ನಿನ್ನ ಎಷ್ಟ್ ಲವ್ ಮಾಡ್ತಿ ಹೇಳಿ. ಎದಿ ಮೇಲೆ ಹಚ್ಚಿಸ್ಕೊಂಡ್ರ ಎಲ್ಲಿ ನಾನ್ ನಾಳೆ ಸತ್ತ ಮಣ್ಣೊಳ ಮಣ್ಣಾಕತಿ ಅಂತ ಹೇಳಿ ಮೂಡ್ಲಾರದ ಪೆನ್ನಿಲೆ ಡೈರೆಕ್ಟ್ ಆಗಿ ಹಾರ್ಟ್ ಒಳಗ ನಿನ್ನ ಹೆಸರು ಬರ್ಕೊಂಡ್ಬಿಡ್ತೀನಿ. ಅದು ನಿನಗೆ ಯಾವತ್ತೂ ತೋರ್ಸಕ್ ಆಗಂಗಿಲ್ಲ. ಸೊ ನಿನ್ ಮೇಲೆ ಪ್ರೀತಿ ಎಷ್ಟೈತಿ ಅಂತ ಹೇಳಕ್ ಆಗಂಗಿಲ್ಲ. ನಾನು ಹೋದ್ ಜನ್ಮದಾಗ ಎಷ್ಟ್ ಪುಣ್ಯ ಮಾಡಿದ್ನಿ ನನಗೆ ಗೊತ್ತಿಲ್ಲ, ನನ್ಗೆ ಈ ಜನ್ಮದಾಗ ನೀನ್ ಸಿಕ್ಕಿ. ಪ್ರಗತಿ, ನೀನ್ ನನ್ ಯಾವತ್ತೂ ಬಿಟ್ಟು ಹೋಗಲ್ಲ ಅಲ್ಲ? ನಿನಗ ನನ್ ಮೇಲೆ ಪ್ರೀತಿ ಬಾಳ ಐತಿ, ಆ ಪ್ರೀತಿಕ್ಕಿಂತ ಹೆಚ್ಚು ಹೆದರಿಕೆ ಬಾಳ ಐತಿ. ಕೆಲ್ ನನ್ ಬಿಟ್ಟು ಹೋಗ್ತಾಳು ಅಂತಂದ್ ಹೇಳಿ ಬಾ ಇಲ್ಲೇ ಆ ದೇವ್ರ ಹತ್ರ ಬೇಡ್ಕೊ, ನಿನ್ ಮನಸ್ಸೊಳಗೆ ಏನೈತೆ ಅಂತ ಅದೆಲ್ಲಾನು ನೆರವೇರಿಸ್ತದ. ಓ ದೇವ್ರೆ, ಒಂದಿನಾನು ನೀ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೇ ಇಲ್ಲ, ಆದ್ರೂ ನಿನ್ನ ಮೇಲೆ ಭಕ್ತಿ ಭಾಳ ಐತಿ. ಈಕಿನ್ನ ನನಗ ಸಿಗೋಂಗೆ ಮಾಡ, ಯಾಕಂದ್ರೆ ಈಕಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಈಕಿ ನನ್ನ ಜೊತೆಗಿರೋ ಪ್ರತಿ ಕ್ಷಣನೂ ಈಕಿ ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾಳ ಅನ್ನೋ ಭಯನ ಭಾಳ ಕಾಡಕತ್ತೈತಿ. ಆ ಭಯನ ನಿಜ ಮಾಡಬೇಡ. ಹಲೋ ಹಲೋ ಪ್ರಗತಿ, ಏನಾಗಿದೆ ನಿನಗ? ಎಷ್ಟು ಕಾಲ್ ಮಾಡ್ಬೇಕು ನಿಂಗ? ಏನಾತೀಗ? ಅಲ್ಲ, ಎಷ್ಟು ಸಲೀಸಾಗಿ ಕೇಳಾಕತಿ ಅಲ್ಲ. ಮತ್ ಇನ್ನೇನ್ ಕೇಳ್ಬೇಕಾ? ನಿನ್ ಜೋಡಿ ಮಾತಾಡ್ದೈತಿ, ಸ್ವಲ್ಪ ಮೀಟ್ ಆಗ. ಏನ್ ಮಾತಾಡೋದೈತಿ? ಇಲ್ಲೇ ಫೋನ್ದಾಗ ಮಾತಾಡ. ದೇವ್ರ ಎಲ್ಲಾ ಕಡೆ ಇರ್ತಾನಂತ ಹೇಳಿ ಎಲ್ಲಿ ಬೇಕಾದಲ್ಲಿ ಕೈ ಮುಕ್ಕೊಂಡ್ ನಿಂದ್ರಾಕ್ ಬರಂಗಿಲ್ಲ. ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ, ಮೀಟ್ ಆಗು, ಸ್ವಲ್ಪ ಮಾತಾಡೋದೈತಿ. 1 hour ಅಷ್ಟ ಟೈಮ್ ಐತಿ. ನಾವು ಮಾಮೂಲಿ ಮೀಟ್ ಆಗ್ತೇವಲ್ಲ ಆ ಪ್ಲೇಸಿಗೆ ಬಾ. 1 ನಿಮಿಷ ಲೇಟ್ ಆದ್ರೂ ನಾನಂತೂ ವೇಟ್ ಮಾಡೋದಿಲ್ಲ. ಹಾ ಸರಿ 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 ಸರಿ, 10 ನಿಮಿಷ ಅಲ್ಲೇ ಬಂದ ಬಿಟ್ಟಿ ಸದ್ಯ. ಲಗು ಲಗು ಹೇಳು, ನಂಗೆ ಟೈಮ್ ಬಾಳಿಲ್ಲ. ನನ್ನ ಕಾಲ್ಗೆ ರೆಸ್ಪಾನ್ಸ್ ಮಾಡಕತ್ತಿಲ್ಲ, ನನ್ನ ಮೆಸೇಜ್ಗೆ ರಿಪ್ಲೈ ಮಾಡಕತ್ತಿಲ್ಲ. ಯಾಕೆ ಇಷ್ಟು ಇಗ್ನೋರ್ ಮಾಡಕತ್ತಿ? ಇಗ್ನೋರ್ ಮಾಡಕ್ ನೀನ್ ಹಂಗ್ಯಾರ? ಪ್ರಗತಿ, ಏನ್ ಹಿಂಗ್ ಹೇಳಾಕತ್ತಿ? ಮನ್ಸಿನ ಮಾತು ಬಾಯಿಂದ ಹೇಳತಾನೆ. ಅಲ್ಲ, ನಿನ್ ಮಾತಿನ ಅರ್ಥ ಆದ್ರಿ ಏನ? ನನಗ ಮಾತಿನ ಅರ್ಥ ಹೇಳ್ಕೊಂಡ್ ಕುಂದ್ರೋ ಅಷ್ಟು ಟೈಮ್ ಇಲ್ಲ. ಕೈ ಮುಗಿದು ಹೇಳ್ತೇನಿ, ನನ್ ಮರ್ತ್ ಬೇಡ. ಲೇ, ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ. ನಿನ್ ಕಣ್ಣಿಗೆ ನಾ ಕಾಮಿಡಿ ಮಾಡಕ್ ಜೋಕರ್ ಕಾಣತೇನಿ. ಕಾಮಿಡಿಗೂ ಹಿಂಗ್ ಹೇಳಕ್ ಹೋಗ್ಬೇಡ, ನನಗ್ ಬಾಳ ಹರ್ಟ್ ಆಗತ್ತ. ನಿನಗ್ ಹರ್ಟ್ ಆದ್ರ ನಾನೇನ್ ಮಾಡ್ಲಿ? ಪ್ರಗತಿ, ಮಾತ್ ನೀನ ಹೇಳಾಕತ್ತಿ. ಹಾ, ನಾನ ಹೇಳತೇನಿ. ಒಂದ್ ಮಾತ್ ಮಾತಾಡಕ್ಕಿಂತ 100 ಸಲ ಯೋಚನೆ ಮಾಡಿ ಮಾತಾಡ್ಬೇಕಂತ. ನಾನು ಯೋಚನೆ ಮಾಡಿನ ಮಾತಾಡತೇನೆ. ನನ್ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅಂತ ನನಗ್ ಅನ್ಸಕತೈತಿ. ಹಂಗೂ ಏನಾದ್ರೂ ತಪ್ಪಾಗಿದ್ರೆ ಹೇಳ, ನಾನ ಸಾರಿ ಕೇಳ್ಬಿಡ್ತೀನಿ. ನೀನು ಬೇಡ, ನಿನ್ ಸಾರಿನೂ ಬೇಡ. ನೀ ಇಲ್ಲ ಅಂದ್ರೆ ಸತ್ತ ಹೋಗ್ತೀನಿ ಅಂದಕಿ ನೀನ. ಈಗ ನೋಡಿದ್ರ ನೀನ ಬೇಡ ಅನ್ನಕತ್ತಿ. ಹೇಳಿದ್ರ ಗೊತ್ತಿಲ್ಲ, ಬೇಡ ಅಂದ್ರ ಬೇಡ. ಪ್ರಗತಿ, ನಿಂಗ್ ಗೊತ್ತ, ನಾನ್ ನಿನ್ ಮೇಲೆ ಪ್ರೀತಿ ಅಷ್ಟೇ ಅಲ್ಲ, ನನ್ನ ಪ್ರಾಣನ ಇಟ್ಕೊಂಡಿನಿ. ಈಗೇನಂದ್ರ ಪ್ರೀತಿ, ಆ ಪ್ರೀತಿಯನ್ನು ಓಡು ನನ್ಗೆ ಇರಿಟೇಟ್ ಆಗದ ನೋಡ್. ಪ್ರಗತಿ, ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ, ನನ್ ಬಿಟ್ಟು ಹೋಗ್ಬೇಡ. ನೀ ಬಿಟ್ಟು ಹೋದೆ ಅಂದ್ರೆ ನಾನ್ ಸತ್ತ ಹೋಗ್ತೀನಿ. ಹೋಗಿ ಸಾಯ್. ನಮ್ ಪ್ರೀತಿ ಒಳಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರ ಕುಂತ್ ಮಾತಾಡ್ಕೊಂಡ್ರೆ ಏನೋ ಸರಿ ಹೋಗುತ್ತಂತ. ನಮ್ ಪ್ರೀತಿನ ಪ್ರಾಬ್ಲಮ್ ಆಗಿದ್ರ ಏನ್ ಮಾಡದೈತಿ? ನನಗ್ ನಿನ್ ಪ್ರಾಬ್ಲಮ್ ಎಲ್ಲ ಬೇಕಾಗಿಲ್ಲ. ನೀ ಬೇಡ ಅಂತಂದ್ ಹೇಳಿನಿಲ್ಲೋ, ಬೇಡ ಅಷ್ಟ. ನೀನ್ ಮಾತಾಡಕತ್ತಿರೋ ಪ್ರತಿಯೊಂದ್ ಮಾತು ಎದಿಗೆ ಕತ್ತಿ ತೊಗೊಂಡ್ ಚುಚ್ಚದಂಗ ಆಗತೈತಿ.
ಇದರಿಂದ ನಿನಗ ನೋವಾಗದ. ಯಾಕೆ ಗೊತ್ತ? ನನ್ನ ಮನಸ್ಸು ತುಂಬಾನ ನೀನದಿ. ಇಂಥ ಡವ್ ಎಲ್ಲ ನನಗ್ ಬೇಕಾಗಿಲ್ಲ. ನೀ ಇಷ್ಟ ದಿನ ಎಷ್ಟ್ ಖರ್ಚು ಮಾಡಿ ಹೇಳ, ನಿನ್ ಮಕಕ್ ಬಿಸಾಕ್ ಹೋಗ್ತೇನಷ್ಟ. ನನ್ನ ಪ್ರೀತಿ ಕೊಂಡ್ಕೊಳ್ಳೋಷ್ಟು ಯೋಗ್ಯತೆನೇ ಇಲ್ಲ ನಿನಗೆ. ನಿಯತ್ತಿನ ಪ್ರೀತಿ ಒಳಗ ಸುಳ್ಳಿನ ಕಾರಣ ಹುಡುಕಿದಕ್ಕೆ ನೀನು ಮಾಡಿರೋ ಕೆಲ್ಸಕ್ಕ ನನ್ನ ಮನಸ್ಸು ನಿನಗ ಮೋಸಗಾತಿ ಅಂತ ಹೇಳಕತ್ತತಿ. ಆದ್ರೆ ನಿನಗೆ ಮೋಸಗಾತಿ ಅನ್ನೋ ಪಟ್ಟ ಕಟ್ಟಕ ನನಗೆ ಇಷ್ಟ ಇಲ್ಲ. ನಿಮ್ಮಂತ ಹುಡ್ಗುರ ಹಿಂಗ ಜೊತಿಲಿದ್ದಾಗ ದೇವತೆ ಅನ್ನೋದು, ಬಿಟ್ಟು ಹೋದ್ಮೇಲೆ ಮೋಸ್ಕಾತಿ ಅನ್ನೋದು ಎಲ್ಲ ಹುಡ್ಗುರ್ ತರಾನು ನೀನು. ಹಲೋ, ನಮ್ಮ ಹುಡುಗರು ಒಂದು ಹುಡುಗಿ ನೋಡಿ ಆಕಿ ನಮ್ಮ ಹುಡುಗಿ ಅಂತ ಫಿಕ್ಸ್ ಆದ್ರೆ ಮುಗೀತ್. ಆ ಹುಡುಗಿ ಮದುವೆ ಆಗಿ ಮುದುಕಿಯಾಗಿ ಸತ್ ನೋಕೆ ನಮ್ಮ ಹುಡುಗಿನ ಅಂತ ಹೇಳ್ಕೊಂತೀವಿ. ನಿಮ್ಮಂತ ಹುಡುಗಿಯರ ಹುಡುಗರ ಜೀವನದೊಳಗೆ ಬಂದು ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡಿ ಹೋಗಾರ. ನನ್ನಂತ ಹುಡುಗನ ಪ್ರೀತಿಗೆ ಮೋಸ ಮಾಡಿ ಹೊಂಟಿಯಲ್ಲ, ಎಲ್ಲ ನಮ್ಮ ಮ್ಯಾಲಿರೋ ದೇವ್ರು ನೋಡ್ತಿರ್ತಾನ. ಮನಿಯೊಳಗ ಸಿಲಿಂಡರ್ ಖಾಲಿ ಆಗೈತಿ ಅಂತಂದ್ ಹೇಳಿ ವರ್ಷಾನ್ಗಟ್ಲೆ ಒಲಿ ಮ್ಯಾಗ್ನ ಅಡ್ಗಿ ಮಾಡಲ್ಲ, ಇನ್ನೊಂದ್ ಸಿಲಿಂಡರ್ನ ಬುಕ್ ಮಾಡ್ತಾರ. ನಿನಗ ನನ್ನ ಜೀವನದೊಳಗ ನಿನ್ನ ನಮ್ಮ ಅವ್ವನ ಸ್ಥಾನಕ್ಕೆ ಇಟ್ಟಿದ್ದೆ. ಆದ್ರೆ ನೀನ ನನ್ನ ಪ್ರೀತಿನ ಸಿಲಿಂಡ್ರಿಗೆ ಹೋಲಿಸಿದೆ. ಶಬಾಷ್, ಮೆಚ್ಚಿದೆ ನಿನ್ನ. ಆದ್ರೆ ಒಂದು ಮಾತು ಕೇಳ, ನಿನಗ ನನ್ನಷ್ಟು ಪ್ರೀತಿ ಮಾಡೋ ಹುಡುಗ ಇಡೀ ಜಗತ್ತೊಳಗ ಹುಡುಕಿದ್ರು ಎಲ್ಲಿ ಸಿಗಂಗಿಲ್ಲ. ಚಾಲೆಂಜ್ ಮಾಡಿ ಹೇಳತ್ತೇನೆ, ನಿನ್ಕಿಂತ ರಿಚ್ಚು ಮತ್ತೊಳ್ ಗಿಚ್ ಆಗಿರೋ ಹುಡ್ಗುನ್ ಲವ್ ಮಾಡಿ ಮದ್ವೆ ಆಗ್ತೇನೆ, ನೆನ್ಪಿಟ್ಕೊ. ನಾನ್ ಮಾತಾಡಿರೋ ಮಾತಿಂದ ನಿಂಗೆ ಭಾಳ ಹರ್ಟ್ ಆಗೈತೆ ಅಂತ ನಂಗೆ ಗೊತ್ತು. ಇದೊಂದ್ಸಲ ನಂಗೆ ಕ್ಷಮಿಸ್ಬಿಡು, ನಾ ಇನ್ನೊಂದ್ಸತ ಹಿಂಗ್ ಮಾಡೋದಿಲ್ಲ. ನಿನಗ್ ಟೈಮ್ ಸೆನ್ಸ್ ಅನ್ನೋದ್ರ ಗೊತ್ತೈತಿಲ್ಲ? ಓಯ್, ನಿನ್ಗ ಕೇಳತ್ತಿರೋದು ಆನ್ಸರ್ ಮಾಡ. ಏನಂತ ಆನ್ಸರ್ ಮಾಡ್ಲಿ ನಾನು? ನೀನ್ ಬಿಟ್ಟಿರಕ್ಕಾಗಲ್ಲ ಅಂತ 1000 ಸಲ ಹೇಳಿದ್ರು ನೀನ್ 1000 ಸಲ ನಾನು ಬಿಟ್ಟು ಹೋಗೋ ಬಗ್ಗೆನೇ ಮಾತಾಡ್ತೀಯ. ನೀನ್ ಪ್ರತಿ ಸಲ ಜಗಳ ಮಾಡಿದಾಗ್ಲೂ ಸೈಲೆಂಟ್ ಆಗಿರ್ತೀನಿ ಅಂದ್ರ ಪ್ರತಿ ತಪ್ಪನು ನಾನೇ ಮಾಡಿರ್ತೀನಿ ಅಂತಲ್ಲ. ನೀನ್ ಕಳ್ಕೊಳಕ ನನ್ಗೆ ಇಷ್ಟ ಇರಲ್ಲ ಅಂತ ಅರ್ಥ. ಪ್ರತಿ ಸಲನು ರೀಸನ್ ಇಲ್ದಂಗ ಜಗಳ ಆಗತ್ತಂದ್ರ ಅರ್ಥ ಮಾಡ್ಕೊ, ನನ್ಗೂ ನಿನ್ ಜೊತೆ ಇರಕ್ ಇಷ್ಟ ಇಲ್ಲ. ಇಷ್ಟ ಇರ್ಲಿಲ್ಲ ಅಂದಿದ್ರ ಕೊನೆವರೆಗೂ ಜೊತೆಗಿರ್ತೀನಿ ಅಂತ ಯಾಕೆ ಮಾತು ಕೊಡ್ಬೇಕು? ನಿನ್ ಬಗ್ಗೆ ನಮ್ ಫ್ಯೂಚರ್ ಬಗ್ಗೆ ಯಾಕೆ ಕನಸು ಕಟ್ಟಿಸ್ಬೇಕಿತ್ತ? ನನಗ ನೀ ಚೇಂಜ್ ಆಗ್ತಿ ಅನ್ನೋ ನಂಬಿಕೆ ಇತ್ತ. ಆದ್ರ ನೀನ್ ರೋಡ್ ಸೈಡ್ ಮಾರೋ ಡ್ರೆಸ್ ಹಾಕೊಂತಿದ್ದಿ, 5 ಸ್ಟಾರ್ ಹೋಟ್ಲಿಗೆ ಹೋಗಿ ಸಂಪು ಊಟ ಮಾಡಿಸ್ತಿ ಅನ್ಕೊಂಡೆ. ಆದ್ರ ನೀನ ಫುಟ್ಪಾತ್ ಒಳಗಿರೋ ಗೋಬಿ ತಿನ್ನಿಸ್ತಿದಿ. ನೀನ್ ಚಪ್ಪಲ್ ನೋಡ್ಕೊ, ಆ ಚಪ್ಪಲ್ಗೂ ನೀನ್ ಬ್ಯಾಸರಾಗಿ ನಿನಗ್ ಚಪ್ಪಲ್ ತಗೋನೋ ಯೋಗ್ಯತೆ ಇಲ್ಲ. ಇನ್ ನನ್ನ ಹೆಂಗ್ ಸಾಕ್ತಿ? ಹಲೋ ಮೇಡಮ್, ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಅಂದ್ರೆ ಏನ್ ತಿಳ್ಕೊಂಡಿನೇನ? 8ನೇ ಕೊಟ್ಟಿರೋ ಸಾಲಿ ಸೈಕಲ್ನ KTM ಬೈಕ್ ಅನ್ಕೋಬೇಕು. ಕೈಯಾಗ ಕಟ್ಕೊಂಡ್ರೆ ಈ ಕರಿದಾರ ಗೋಲ್ಡನ್ ಬ್ರೆಸ್ಲೈಟ್ ಅನ್ಕೋಬೇಕು. 150 ರೂಪಾಯಿ ಕೊಟ್ಟು ತಗೊಂಡ್ರೆ ಪ್ಲಾಸ್ಟಿಕ್ ಚಪ್ಪಲ್ ಬ್ರಾಂಡೆಡ್ ಕ್ರಾಕ್ಸ್ ಅನ್ಕೋಬೇಕು. ನಮ್ ಜೀವನ 12 ಆಗಿದ್ರು ನಮ್ ಜೀವನ ಆರಾಮ ಐತಪ್ಪ ಅನ್ಕೋಬೇಕು. ಇಷ್ಟೆಲ್ಲ ಪ್ರಾಬ್ಲಮ್ಸ್, ಫ್ಯಾಮಿಲಿ ಫ್ರಸ್ಟ್ರೇಷನ್, ಡಿಪ್ರೆಷನ್ ಏನೇ ಇದ್ರು ಎಲ್ಲ ಸೈಡಿಗಿಟ್ಟು ನಾವು ಪ್ರೀತಿ ಮಾಡೋ ಹುಡುಗಿಗೆ ಅಂತ ಹೇಳಿ ಒಂದಿಷ್ಟು ಟೈಮ್ ಎತ್ತಿರ್ತೀವಲ್ಲ, ಅದು ನಿಮ್ಗೆ ಯಾವತ್ತೂ ಅರ್ಥನೇ ಆಗಲ್ಲ. ನಿನಗ್ ನಾ ಬಾ ಅಂತ ಹೇಳಿದ್ದು ನಿನ್ ಪ್ರಾಬ್ಲಮ್ಸ್ ಕೇಳಕ್ಕಲ್ಲ. ನಿನಗ್ ಅವತ್ತೇ ಹೇಳಿದ್ನಲ್ಲ, ನಿನ್ಕಿಂತ ರಿಚ್ ಮತ್ತೊಳ್ ಗಿಚ್ಚಿರೋ ಹುಡ್ಗನ್ ಮದುವೆ ಆಗ್ತಾನೆ ಅಂತಂದ್ ಹೇಳಿ. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ, ಕಾರು, ಬೈಕು, ಡ್ಯುಪ್ಲೆಕ್ಸ್ ಮನಿ. ನಿನಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರೋದು ಮದ್ವಿಗೆ ಬಂದು ಬಿಟ್ಟು ಊಟ ಮಾಡ್ಕೊಂಡು ಹೋಗಕ್ಕಲ್ಲ. ನಾನು ಹೊಸ ಲೈಫ್ ಸ್ಟಾರ್ಟ್ ಮಾಡತ್ತೇನೆ, ನೀ ಬಂದು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಕ್ ಬಂದಿದ್ದು. ಗುಡ್ ಬಾಯ್. ಆ ದೇವ್ರ ಹತ್ರ ಬೇಡ್ಕೊ, ನಿನ್ ಮನಸ್ಸೊಳಗೆ ಏನೈತೆ ಅಂತ ಅದೆಲ್ಲಾನು ನೆರವೇರಿಸ್ತದ. ಹಿಂದೇನೋ ತಪ್ಪಿಲ್ಲ. ಮೋಸ್ಟ್ಲಿ ಅವತ್ತ ಇಬ್ರನ್ನ ಒಂದ್ ಮಾಡಂತಾನೆ ನಾನೊಬ್ಬನ ಕೇಳ್ಕೊಂಡೆ ಅನ್ಸುತ್ತೆ. ಆಕಿನೂ ಏನಾದ್ರೂ ಬೇಡ್ಕೊಂಡಿದ್ರ ನೀ ಇಬ್ರನ್ನ ಒಂದ್ ಮಾಡ್ತಿದ್ದೆ. ಮನಸ ಮುರಿದ ಹೊಂಟಿದಿ, ಕಟ್ಟಿದ ಕನಸ ನುಚ್ಚ ನೂರ ಮಾಡಿ ನಗತಿದ್ದಿ. ಮನಸೊಳಗ ಪೂಜಿಸಿದವನ ಜೀವಂತ ಸಾಯಬಡದಿ. 3 ಗಂಟ ಹಾಕಿದವನ ಗಂಡ ಅಂತ ಒಪ್ಪಗೊಂಡಿ. ಮನಸ್ಸಿದ್ದ ನಿನ್ನ ಮೇಲೆ ಬಾಳ ಮನಸಂಗರ ಬಂತ ಹೇಳ. ಪ್ರೀತಿಸಿದ ಹುಡುಗುನ ಮರತೆಲ್ಲ ನನ್ನ ಕೊರಗ ನಿನ್ನ ಬಿಡುದಿಲ್ಲ.